ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಪಲ್ಯ ಮತ್ತು ಗೋರಿಕಾಯಿ ಪಲ್ಯ ತೋರಿಸೋಣ ಅಂತ. ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಕೇವಲ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಸ್ವಲ್ಪ ಕಡಲೆಬೇಳೆ, ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಕೆಂಪಾದ ನಂತರ ನಾವು ನೋಡಿ ಇಷ್ಟ ಆಗಲಿ ಸಾಕು, ಸೀಸಬೇಡಿ. ಇವಾಗ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಹೆಚ್ಚಿರೋದು ಒಂದೇ ಒಂದು ಈರುಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಹಸಿಮೆಣ್ಸಿನ್ಕಾಯಿ ಜೊತೆ ಆಗಿ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಈರುಳ್ಳಿನ ಬೇಯಿಸ್ಕೊಳ್ಳೋಣ. ತುಂಬ ಏನು ಬೇಯಿಸೋದು ಬೇಡ, ಸ್ವಲ್ಪ ಮೆತ್ತಗಾದರೆ ಸಾಕು ಈರುಳ್ಳಿ. ನೋಡಿ ಇವಾಗ ಆಲ್ರೆಡಿ ಮೆತ್ತಗಾಗಿದೆ ಈರುಳ್ಳಿ. ನಾವು ಹೆಚ್ಚಿರ್ತಕ್ಕಂಥ ಕುಂಬಳಕಾಯಿನ ಈಗ ಹಾಕ್ಕೊಳ್ಳೋಣ. ನೀವು ದಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ತುಂಬ ಸಣ್ಣಗೆ ಹೆಚ್ಚಿ ಸಾಫ್ಟ್ ಆಗೋ ಥರ, ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊತೀನಿ. ನೋಡಿ ಇವಾಗ ಕುಂಬಳಕಾಯಿ ಹಾಕಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಕುಂಬಳಕಾಯಿನ. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಈಗ ನಾವು ಇದಕ್ಕೆ ನೋಡಿ ಆಯ್ತು. ಇವಾಗ ಏನಿಲ್ಲ, ಒಂದು ಅರ್ಧ ಗ್ಲಾಸ್ ನೀರು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ವಿಜಿಲ್ ತೊಗೊಂಬಂದ್ಬಿಡೋಣ. ನೋಡಿ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ತೊಗೊಳ್ಳೋಣ ಸಾಕು. ಒಂದೇ ವಿಜಿಲ್ ಅಷ್ಟೇ, ಬೆಂದೋಗ್ಬಿಡುತ್ತೆ. ನೋಡಿ ಇವಾಗ ವಿಜಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ನಿಮ್ಗೆ ಹಾಗೆ ಇರಬೇಕು ಅಂದರೆ ಹಾಗೇ ಇರ್ಬೋದು. ನಾನು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ತೆಗೆದು ಬೇರೆದಕ್ಕೆ ಶಿಫ್ಟ್ ಮಾಡ್ಕೊತೀನಿ ಪಾತ್ರೆಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಇದು ಕುಂಬಳಕಾಯಿ ಪಲ್ಯ. ಈಗ ನಾನು ಅದನ್ನು ಸೈಡಿಗೆ ತೆಗೆದಿಟ್ಟು ಕುಂಬಳಕಾಯಿ ಪಲ್ಯನ ಮತ್ತೆ ಅದನ್ನೇ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಆಗಿದೆ. ಈಗ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಈಗ ನಾನು ಇದಕ್ಕೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೊಟೊ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಒಂದು 1/4 ಚಮಚ ಉಪ್ಪು ಹಾಕಿದೆ. ಬೇಗನೆ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿದ್ರೆ, ಹಾಗಾಗಿ ಉಪ್ಪು ಹಾಕಿದ್ದೀನಿ. ಈಗ ನಾನು ಬಿಡಿಸಿಟ್ಕೊಂಡಿರ್ತಕ್ಕಂಥ ಗೋರಿಕಾಯಿನ ಇದರಲ್ಲಿ ಹಾಕ್ತೀನಿ. ಒಂದು 150 ಗ್ರಾಮ್ ಇರ್ಬೋದು ಗೋರಿಕಾಯಿ. ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಇದನ್ನು ಬಾಡಿಸೋಣ. ಗೋರಿಕಾಯಿನ ಬಾಡಿಸಿದ ನಂತರ ಇದಕ್ಕೆ ಕೂಡ ಅದೇ ರೀತಿಯೇ ನೋಡಿ ಇವಾಗ ಚೆನ್ನಾಗಿ ಬಾಡಿಸಿದ ನಂತರ ಇದಕ್ಕೆ ಸಾಂಬಾರು ಪುಡಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಸಾಂಬಾರು ಪುಡಿ, ನಾನು ಒಂದು 1 ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ. ಹಾಕಿ ಇದು ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಖಾರದ ಪುಡಿ ಹಸಿ ಸ್ಮೆಲ್ ಹೋಗಲಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೂ ಕೂಡ ಒಂದು ಅರ್ಧ ಗ್ಲಾಸು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ತೊಗೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಗೋರಿಕಾಯಿ ಪಲ್ಯ, ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ ಇವಾಗ ಇದಕ್ಕೂ ಕೂಡ ಮುಚ್ಚಿ 2 ವಿಜಿಲ್ ತೊಗೊಂಬರೋಣ ಬನ್ನಿ. ನೋಡಿ 2 ವಿಜಿಲ್ ತೊಗೊಂಬಂದಾಯಿತು. ಎಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೂ ಕೂಡ ನಾವು ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಲಾಸ್ಟಲ್ಲಿ ಸ್ವಲ್ಪ ಹುರಿಗಡಲೆ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊತೀನಿ. ನೋಡಿ ಬನ್ನಿ ಹೀಗಾಗಿದೆ, ನೋಡ್ಕೊಂಬರೋಣ. ನೋಡೋರಲ್ಲ ನಮ್ಮ ಕುಂಬಳಕಾಯಿ ಪಲ್ಯ ಮತ್ತು ಗೋರಿಕಾಯಿ ಪಲ್ಯ ತುಂಬ ರುಚಿಯಾಗಿತ್ತು.
ಆಮೇಲೆ ಕ್ವಿಕ್ ಅಂತ ಬೇಗನೆ ಮಾಡ್ಕೋಬೋದು. ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸೋದನ್ನ ಮಾತ್ರ ಮರಿಬೇಡಿ. ನನ್ನ ಈ ಪಲ್ಯ ರೆಸಿಪಿ ಹೇಗಿತ್ತಂತ, ಕುಂಬಳಕಾಯಿ ಪಲ್ಯ ಮತ್ತು ಗೋರಿಕಾಯಿ ಪಲ್ಯ ನೋಡಿದ್ರಲ್ಲ, ವಿಡಿಯೋ ನೋಡಿದಾಯ್ತಲ್ವಾ, ಮತ್ತೆ ಹೋಗಿ ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತಂತ ರುಚಿ ಬರೋದು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ತೀರಾ, ಲೈಕ್ ಕೊಡೋದನ್ನ ಮಾತ್ರ ಮರಿತೀರಾ. ಪ್ಲೀಸ್ ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.